ಕುಕ್ಕರ್ದು ಹ್ಯಾಂಡ್ಲು ಲೂಸ್ ಆಗಿದ್ದರೆ ನಾವು ಈಸಿಯಾಗಿ ಮನೇಲೇ 1 ಸೆಕೆಂಡಲ್ಲಿ ರೆಡಿ ಮಾಡ್ಕೋಬೋದು. ಹ್ಯಾಂಡ್ಲಾಗಲಿ ಕುಕ್ಕರ್ದು ಹ್ಯಾಂಡ್ಲಾಗಲಿ ಕುಕ್ಕರ್ ಮುಚ್ಚಳದ ಹ್ಯಾಂಡ್ಲಾಗಲಿ ಈ ಥರ ಲೂಸ್ ಆಗಿದ್ದರೆ ತಕ್ಷಣ ರೆಡಿ ಮಾಡ್ಕೋಬೋದು. ಬಟ್ಟೆ ವಾಶ್ ಮಾಡಬೇಕು ಅಂತಿಲ್ಲ, ಜಸ್ಟ್ ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಒಂದು ಕುಕ್ಕರ್ನ ಮುಚ್ಚಳ ತೊಗೊಂಡಿದ್ದೀನಿ. ಕುಕ್ಕರ್ ಮುಚ್ಚಳ ಹ್ಯಾಂಡ್ಲಾಗಲಿ ಕುಕ್ಕರ್ದು ಹ್ಯಾಂಡ್ಲಾಗಲಿ ಲೂಸ್ ಆಗುತ್ತೆ. ನಾವು ಎಷ್ಟೇ ಟೈಟ್ ಮಾಡಿದ್ರೂ ಟೈಟ್ ಆಗಿಲ್ಲ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಿಚ್ಚಿಬಿಟ್ಟು. ಕುಕ್ಕರದೇ ಒಂದೇ ಅಲ್ಲ, ಮತ್ತು ನಿಮಗೆ ದೋಸೆ ತವದಲ್ಲಿ ಕೂಡ ಈ ಥರ ಸ್ಕ್ರೂ ಲೂಸ್ ಆಯಿತು ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಇದಕ್ಕೆ ಸ್ವಲ್ಪ ನಾನು ನೈಲ್ ಪಾಲಿಶ್ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೈಲ್ ಪಾಲಿಶ್ ಇದ್ದೇ ಇರುತ್ತೆ. ಸ್ವಲ್ಪ ಸ್ಕ್ರೂಗೆ ನೈಲ್ ಪಾಲಿಶು ಹಾಕ್ಬಿಟ್ಟು ನೀವು ಸ್ಕ್ರೂನ ಟೈಟ್ ಮಾಡಿಕೊಂಡ್ರೆ ತುಂಬ ಟೈಟಾಗಿರುತ್ತೆ. ನೀವು ಬಿಚ್ಚಬೇಕು ಅಂತಲೇ ಇಲ್ಲ, ಏನೇ ಮಾಡಿದ್ರೂ ಕೂಡ ನಿಮಗೆ ಓಪನ್ ಆಗಲ್ಲ, ತುಂಬ ಟೈಟಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಇದನ್ನು ಹಾಕ್ಬಿಟ್ಟು ನೋಡಿ, ಇವಾಗ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಟೈಟಾಗಿ ಸ್ಕ್ರೂನ ಫಿಕ್ಸ್ ಮಾಡ್ಕೋಬೇಕು. ಒಂದು ಸರಿ ಫಿಕ್ಸ್ ಮಾಡಿದ್ರೆ ನೀವು ಮತ್ತೆ ಸ್ಕ್ರೂನ ತೆಗಿಯೋಕ್ಕೆ ಆಗಲ್ಲ, ಅಷ್ಟು ಟೈಟ್ ಆಗುತ್ತೆ. ಕೈಯಲ್ಲಿ ತಿರ್ಸ್ಕೊಂಡು ಆಮೇಲೆ ಸ್ಕ್ರೂ ಡ್ರೈವರಲ್ಲಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸ್ಕ್ರೂ ಇರಲಿ, ಈ ಥರ ಲೂಸ್ ಆಯಿತು ಅಂದರೆ ನೀವು ಈ ಥರ ಒಂದು ಸ್ವಲ್ಪ ನೈಲ್ ಪಾಲಿಶ್ ಹಾಕ್ಬಿಟ್ಟು ಟೈಟ್ ಮಾಡಿಕೊಂಡ್ರೆ ನಿಮಗೆ ಒಂಚೂರು ಕೂಡ ಶೇಕ್ ಆಗೋದಾಗಲಿ ಓಪನ್ ಆಗೋದಲ್ಲಿ ಆಗಲ್ಲ. ನೋಡಿ, ಈ ಥರ ಎಲ್ಲ ಕುಕ್ಕರಿಗೂ ಹ್ಯಾಂಡ್ಲಿಗೆ ಈ ಥರ ರೆಡಿ ಮಾಡ್ಕೋಬೋದು. ಮತ್ತು ದೋಸೆ ತವದಲ್ಲಿ ಕೂಡ ನಿಮಗೆ ಸ್ಕ್ರೂ ಲೂಸ್ ಆಯಿತು ಅಂದರೆ ತಕ್ಷಣ ರೆಡಿ ಮಾಡ್ಕೋಬೋದು. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಲ್ಲ ಅಂದರೆ, ಮತ್ತು ನಿಮಗೆ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದರೆ ತಕ್ಷಣವಾಗಿ ನಾವು ಯಾವ ಥರ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬಿಡಿಸ್ಕೊಂಡು ಆದಮೇಲೆ ಒಂದು ಗ್ರೇಟರ್ ತೊಗೊಂಡಿದ್ದೀನಿ. ಇದೇ ಥರನೇ ತೊಗೋಬೇಕು ಅಂತಿಲ್ಲ, ನಿಮ್ಮ ಮನೇಲಿ ಯಾವ ಥರ ಗ್ರೇಟರ್ ಇರುತ್ತೆ ಅದೇ ಥರ ಅದರಲ್ಲೇ ನೀವು ಪೇಸ್ಟ್ ಮಾಡ್ಕೋಬೋದು. ಸಿಪ್ಪೆ ಇರೋದನ್ನೇ ಬೆಳ್ಳುಳ್ಳಿನ ನಾನು ಈ ಥರ ಇಟ್ಕೊಂಡು ಉಜ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟು ಉಜ್ಕೊಳ್ಳೋಕ್ಕೆ, ಆಮೇಲೆ ಈಸಿಯಾಗಿ ಉಜ್ಕೋಬೋದು. ನೋಡಿ, ಇವಾಗ ಉಜ್ಕೊಳ್ತಾ ಇದ್ದರೆ ನಿಮಗೆ ಸಿಪ್ಪೆ ಬೇರೆ ಸಪ್ರೇಟ್ ಆಗುತ್ತೆ. ಸಿಪ್ಪೆ ನಿಮಗೆ ಸೈಡ್ಗೆ ಬಂದುಬಿಡುತ್ತೆ. ಎರಡೆರಡು ಇಟ್ಕೊಂಡು ಕೂಡ ನೀವು ಈ ಥರ ಉಜ್ಕೋಬೋದು. ಆವಾಗ ಕ್ಲೀನಾಗಿ ಪೇಸ್ಟ್ ರೆಡಿ ಆಗುತ್ತೆ ನಿಮಗೆ. ಶುಂಠಿನೂ ಕೂಡ ಇದೇ ಥರನೇ ನಾವು ಪೇಸ್ಟ್ ರೆಡಿ ಮಾಡ್ಕೋಬೋದು. ತಕ್ಷಣ ನಿಮಗೆ ಕರೆಂಟ್ ಇಲ್ಲದಾಗ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ಎರಡೆರಡು ಬೆಳ್ಳುಳ್ಳಿನ ಉಜ್ಕೊಂಡು ಯಾರು ಬೇಕಾದ್ರೂ ಕೂಡ ಈ ಪೇಸ್ಟನ್ನು ರೆಡಿ ಮಾಡ್ಕೋಬೋದು. ಕರೆಂಟ್ ಇಲ್ಲ ಅಂದರೆ ತಕ್ಷಣ ನೀವು ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ಪೇಸ್ಟ್ ರೆಡಿ ಮಾಡ್ಕೊಂಡು ಆದಮೇಲೆ ಬೆಳ್ಳುಳ್ಳಿದು ಸಿಪ್ಪೆ ಕೂಡ ತೋರಿಸ್ತಾ ಇದ್ದೀನಿ. ಸಪ್ರೇಟಾಗಿ ಬೆಳ್ಳುಳ್ಳಿ ಸಿಪ್ಪೆ ಬರುತ್ತೆ, ಮತ್ತು ಪೇಸ್ಟ್ ಕೂಡ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಚಿಕ್ಕದ್ರಲ್ಲೇ ನಾವು ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತಕ್ಷಣ ನಿಮಗೆ ಮಾಡೋದ್ರಿಂದ ಅಡುಗೆ ಕೂಡ ಟೇಸ್ಟಾಗಿರುತ್ತೆ. ಇವಾಗ ಪೆನ್ಸಿಲು ಅಂತ ತೊಗೊಂಡಿದ್ದೀನಿ. ನಾವು ಮೊದಲು ಪೆನ್ಸಿಲೆಲ್ಲ ಯೂಸ್ ಮಾಡಿದಾಗ 1 ತಿಂಗಳು 2 ತಿಂಗಳು ಯೂಸ್ ಮಾಡ್ತಾಯಿದ್ವಿ ಒಂದು ಪೆನ್ಸಿಲ್ನ. ಈಗ ಮಕ್ಕಳು ಪೆನ್ಸಿಲ್ನ 1 ವಾರ ಕೂಡ ಬರಲ್ಲ, ಶಾರ್ಪ್ ಮಾಡಿದ ತಕ್ಷಣ ಕಟ್ಟಾಗುತ್ತೆ, ಕೆಳಗಡೆ ಕೂಡ ಬಿದ್ದರೂ ಕೂಡ ಕಟ್ಟಾಗುತ್ತೆ ಅಂದಾಗ ಈ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ನಾನು ಶಾರ್ಪ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುದಿಗೆ ನೈಲ್ ಪಾಲಿಶ್ ಹಾಕಿ ಒಣಗೋಕ್ಕೆ ಬಿಟ್ಬಿಡಬೇಕು. ನೀಟಾಗಿ ಈ ಥರ ಹಚ್ಕೋಬೇಕು. ಆವಾಗ ಲಿಡ್ ಕೂಡ ಕಟ್ಟಾಗಲ್ಲ. ಹಚ್ಕೊಂಡು ಆದಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಚೆನ್ನಾಗಿ ಡ್ರೈ ಆದಮೇಲೆ ಬರೆದುಬಿಟ್ಟು ತೋರಿಸ್ತೀನಿ ನಾನು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಿಡ್ ಕಟ್ಟಾಗೋದಾಗಲಿ ಪೆನ್ಸಿಲ್ ಕಟ್ಟಾಗೋದಾಗಲಿ ಆಗಲ್ಲ, ತುಂಬ ದಿವಸ ಬರುತ್ತೆ. ಇವಾಗ ಬರೋ ಪೆನ್ಸಿಲೆಲ್ಲ ಬೇಗ ಕಟ್ಟಾಗುತ್ತೆ. ಸ್ವಲ್ಪ ಶಾರ್ಪ್ ಮಾಡಿದ ತಕ್ಷಣ ಲಿಡ್ ಕಟ್ಟಾಗುತ್ತೆ. ನೋಡಿ, ನಾನು ಬರೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರಿಬೋದು ಅಂತ. ತುಂಬ ಶಾರ್ಪ್ ಮಾಡಿಕೊಂಡ್ರೂ ಕೂಡ ಕಟ್ಟಾಗಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ. ಈ ಟಿಪ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಇವಾಗ ಒಂದು ಬಾಟ್ಲು ತೊಗೊಂಡಿದ್ದೀನಿ.
ನಾವೆಲ್ಲರೂ ಹೋಗಬೇಕು ಅಂದರೆ ಗಿಡಗಳೆಲ್ಲ ಇಟ್ಕೊಂಡಿರ್ತೀವಿ ಮನೆಯಲ್ಲಿ, ನೀರು ಹಾಕೋದು ಕಷ್ಟ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಒಂದು ಇಯರ್ ಬಡ್ಸ್ ತೊಗೊಂಡಿದ್ದೀನಿ, ಕಾಟನ್ನದು ಇಯರ್ ಬಡ್ಸ್ ತೊಗೋಬೇಕು. ಇದನ್ನು ಬಾಟ್ಲು ಮುಚ್ಚಳನ ನಾನು ಒಂದು ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಯರ್ ಬಡ್ಸನ್ನು ನಾವು ಹಾಕೊಳ್ಳೋಷ್ಟು ಹೋಲ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ. ಟೈಟಾಗಿ ಕೂರಿಸ್ಕೋಬೇಕು ಇಯರ್ ಬಡ್ಸ್ನ. ಇವಾಗ ಸೈಡ್ಗೆ ಒಂದು ಕಡ್ಡಿನ ಕಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಚಿಕ್ಕ ಬಾಟ್ಲ್ ಇದ್ದರೂ ಕೂಡ ಮಾಡ್ಕೋಬೋದು, ಇದೇ ಥರ ಬಾಟ್ಲು ಬೇಕು ಅಂತಲೇ ಇಲ್ಲ. ಈ ಥರ ಕೋಲ್ ಇಲ್ಲ ಅಂದರೆ ನಿಮಗೆ ಎಲೆಕ್ಟ್ರಿಕ್ ಪೈಪ್ ಇರುತ್ತಲ್ಲ, ಆ ಪೈಪಲ್ಲೂ ಕೂಡ ಈ ಥರ ಕಟ್ಕೊಂಡು ನಾವು ಇವಾಗ ನೋಡಿ ಯಾವ ಥರ ಯೂಸ್ ಮಾಡೋದು ಅಂತ. ಇವಾಗ ನಾನು ಪಾಟಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀರು ಯಾವ ಥರ ನಿಮಗೆ ಹನಿ ಬೀಳ್ತಾ ಇದೆ ಅಂತ ಕಾಣ್ತಾ ಇರ್ಬೋದು. ಟೈಟಾಗಿ ಈ ಕೋಲಿಂದ ಚುಚ್ಚಿ ಇಡಬೇಕು. ಚಿಕ್ಕ ಬಾಟ್ಲಲ್ಲಿ ನೀವು ಯಾವ ಬಾಟ್ಲ್ ಇರುತ್ತೋ ಆ ಬಾಟ್ಲಲ್ಲಿ ರೆಡಿ ಮಾಡ್ಕೋಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಒಂದೊಂದೇ ಹನಿ ಹನಿಯಾಗಿ ನೀರು ಬೀಳುತ್ತೆ ಅಂತ. ದೂರೆಲ್ಲ ನಾವು ಹೋದಾಗ ಈ ಟಿಪ್ಸನ್ನು ಫಾಲೋ ಮಾಡಿ. ಇವಾಗ ನಾವು ಎಲ್ಲರೂ ಫಂಕ್ಷನ್ಗೆ ಹೋಗಿ ಬಂದಿರ್ತೀವಿ, ಬಟ್ಟೆ ಗ್ರ್ಯಾಂಡಾಗಿರೋ ಬಟ್ಟೆನ ನಾವು ನೀರಿಗೆ ಹಾಕೋಕ್ಕಾಗಲ್ಲ, ಮತ್ತು ಅದರಲ್ಲಿ ಬೀಡ್ಸ್ ಎಲ್ಲ ಇರುತ್ತೆ. ನೀರಿಗೆ ಹಾಕಿದ್ರೆ ಅದು ಕಿತ್ತೋಗುತ್ತೆ ಅಂದವರು ಈ ಟಿಪ್ಸನ್ನು ಫಾಲೋ ಮಾಡಿ. ನಾವೆಲ್ಲರೂ ಫಂಕ್ಷನ್ಗೆ ಹೋದಾಗ ಒಂದು ಸರಿ ಹಾಕಿದ್ಮೇಲೆ ಅದನ್ನ ವಾಶ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಟ್ಟೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಬಟ್ಟೆನ ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ, ಉಲ್ಟಾ ತಿರ್ಗಿಸ್ಕೋಬೇಕು. ಈ ಥರ ತಿರ್ಗಿಸ್ಕೊಂಡಿದ್ದೀನಿ. ಏನಕ್ಕೆ ಈ ಥರ ಮಾಡ್ಕೊಳ್ಳೋದಂದರೆ ಇವಾಗ ನಾವು ಒಂದ್ಸರಿ ಹಾಕಿದ್ಮೇಲೆ ಬೆವರು ಸ್ಮೆಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್ ಟೈಮ್ ಹಾಕಬೇಕು ಅಂದರೆ ಹಾಕ್ಕೊಳಕ್ಕಾಗಲ್ಲ, ಅದು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆಮೇಲೆ ಸ್ಕಿನ್ ಅಲರ್ಜೆಲ್ಲ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಪೌಡ್ರನ್ನ ಉದುರಿಸ್ಬಿಟ್ಟು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು. ನಿಮಗೆ ಬ್ಲೌಸಲ್ಲಿ ಕೂಡ ಈ ಥರ ಮಾಡ್ಕೋಬೋದು. ಈ ಥರ ಕ್ಲೀನಾಗಿ ಹಾಕಿ ಎಲ್ಲ ಕಡೆ ಉಜ್ಜಿ ಆದಮೇಲೆ ಇದನ್ನು ನೆರಳಲ್ಲಿ ಒಂದು 2ರಿಂದ 3 ಗಂಟೆ ಒಣಗಿಸ್ಬೇಕು. ಒಣಗಿಸ್ಕೊಂಡು ಹಾಕೊಳ್ಳೋದ್ರಿಂದ ನಿಮ್ಮ ಬಟ್ಟೆ ಕೂಡ ತುಂಬ ಚೆನ್ನಾಗಿರುತ್ತೆ. ವಾಶ್ ಮಾಡಬೇಕು ಅಂತಲೇ ಇಲ್ಲ, 2-3 ಸರಿ ಹಾಕೋಬೋದು. ಈ ಥರ ಬೀಡ್ಸ್ ಎಲ್ಲ ಇರೋದ್ರಿಂದ ಜಾಸ್ತಿ ನಾವು ವಾಶ್ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಈ ಟಿಪ್ಸನ್ನು ಫಾಲೋ ಮಾಡಿ. ಬ್ಲೌಸನ್ನು ಕೂಡ ಮಾಡ್ಕೋಬೋದು, ನಿಮ್ಮ ಸ್ಯಾರಿ ಬ್ಲೌಸನ್ನು ಕೂಡ ಮಾಡ್ಕೋಬೋದು. ಸ್ವಲ್ಪ ಪೌಡ್ರನ್ನ ಹಾಕಿಬಿಟ್ಟು, ಪೌಡ್ರನ್ನ ನಿಮಗೆ ವ್ಯಾಲಿಡಿಟಿ ಮುಗ್ದೋಗಿದ್ದರೆ ಹಾಕೋಬಾರ್ದು. ವ್ಯಾಲಿಡಿಟಿ ಮುಗ್ದೋಗಿದ್ದರೆ ಹಾಕ್ಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.